ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಸುದ್ದಿಗಳು ಬರೋದಿದೆ. ಖಂಡಿತ ಇದು ಕೂಡ ಬಿಸಿಯೆಸ್ಟ್ ವೀಕ್ ಆಗೇ ಇರುತ್ತೆ. ನೋಡೋಣ ಯಾವೆಲ್ಲ ಸುದ್ದಿಗಳು ಬರೋದಿದೆ ತಿಳ್ಕೊಳ್ಳೋಣ. ಗೆಳೆಯರಿ, ಮುಂದುವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಕಲಿಯುವಂತ ಆಸಕ್ತಿ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮ್ಗೆ ಒದಗಿಸ್ತೇವೆ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡೋದು 0.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಎಸ್ಪೆಷಲಿ ಬುಧವಾರ ಹಾಗೂ ಶುಕ್ರವಾರ ನಮ್ಮ ಮಾರ್ಕೆಟ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಆಕ್ಚುಲಿ ಈ ವಾರ ಜಸ್ಟ್ 4 ಡೇಸ್ ಮಾತ್ರ ಓಪನ್ ಇತ್ತು. ಓವರ್ ಆಲ್ ವೀಕ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ, ಸೆನ್ಸೆಕ್ಸ್ ಅಲ್ಲೂ ಕೂಡ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 149 ಪಾಯಿಂಟ್ಸ್, 0.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದೇ ರೀತಿಯ ಪಾಸಿಟಿವ್ ಮೊಮೆಂಟಮ್ ಈ ವಾರ ಕೂಡ ಕಂಟಿನ್ಯೂ ಆಗುತ್ತಾ ನೋಡಬೇಕಾಗಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ, ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ 238 ಪಾಯಿಂಟ್ಸ್ ಅಥವಾ 0.51% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 0.5% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ಸ್ವಲ್ಪ ಡೌನ್ ಇದೆ. 63 ಪಾಯಿಂಟ್ಸ್ ಅಥವಾ 0.28% ಡೌನ್ ಅಲ್ಲಿ ನಾಸ್ಡಾಕ್ ಕಂಪೋಸಿಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಕೊನೆ ಹಂತದಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 0.28% ಡೌನ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಕ್ಲೋಸ್ ಆಗಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 0.78% ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವೀಕ್ಲಿ. ಹಾಗೆ ನಾವು ಡೌ ಜೋನ್ಸ್ ನ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಯರ್ಲಿ 1% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಎರಡು ಕಡೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಅಮೆರಿಕನ್ ಮಾರ್ಕೆಟ್ ಹಾಗೂ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ವಾರ ಕಂಟಿನ್ಯೂ ಆಗುತ್ತೆ ಅಂತ. ಹಾಗೆ ಇವೆಂಟ್ ಗಳ ಕಡೆ ಬರೋದಾದ್ರೆ, ಮೊದಲಿಗೆ ಹಮಾಸ್ ಹಾಗೂ ಇಸ್ರೇಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಜೊತೆಗೆ ಹಮಾಸ್ ಹತ್ರ ಇಸ್ರೇಲ್ ನ ಹೋಸ್ಟೇಜಸ್ ಏನಿದ್ದಾರೆ, ಅಂದ್ರೆ ಒತ್ತೆಯಾಳುಗಳು ಏನಿದ್ದಾರೆ, ಅವರುಗಳನ್ನ ಎಲ್ಲರನ್ನು ರಿಲೀಸ್ ಮಾಡೋ ಬಗ್ಗೆ ಮಾತುಗಳನ್ನಾಡಿದೆ. ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡಿದೆ ಅಂತ ಕೂಡ ಸುದ್ದಿಗಳು ಬರ್ತಾ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆನಂತರ ಸೀಸ್ ಫೈರ್ ಹಾಗೂ ಹೋಸ್ಟೇಜಸ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ ಒಪ್ಕೊಂಡಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ಟ್ರಂಪ್ ಅವರು ಮೊನ್ನೆ 20 ಪಾಯಿಂಟ್ಸ್ ಗಳ ಪೀಸ್ ಪ್ಲಾನ್ ಅನ್ನು ಕೂಡ ಕೊಟ್ಟಿದ್ರು. ಎಲ್ಲ ಡಿಸ್ಕಷನ್ಸ್ ನಂತರ ಈಗ ಅಲ್ಲಿ ಒಂದಷ್ಟು ಶಾಂತಿ ಮಾತುಕತೆಗಳು ನಡೆಯುವಂತ ಚಾನ್ಸಸ್ ಇದೆ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಕೆಲವೊಂದು ಪಾಸಿಟಿವ್ ಮೊಮೆಂಟಮ್ ಗಳು ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈ ಕಡೆ ಜೋರು ಮಾಡಬಹುದಾಗಿರುತ್ತೆ. ಖಂಡಿತ ಶಾಂತಿ ನೆಲೆಸೋದು ಮಾರ್ಕೆಟ್ ಕಂತೂ ಪಾಸಿಟಿವ್. ಇನ್ನು ಟ್ರೇಡ್ ಡೀಲ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ. ಯುರೋಪಿಯನ್ ಯೂನಿಯನ್ ನ ಜೊತೆ ನೆಗೋಷಿಯೇಷನ್ಸ್ ನಡೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಜೊತೆಗೆ ಹೊಸ ಅಪರ್ಚುನಿಟೀಸ್ ಕಡೆ ಕೂಡ ಇಲ್ಲಿ ಗಮನ ಹರಿಸಲಾಗ್ತಾ ಇದೆ. ನೋಡಬಹುದು ಅನ್ಟ್ಯಾಪ್ಡ್ ಪೊಟೆನ್ಶಿಯಲ್ ಬಿಟ್ವೀನ್ ಇಂಡಿಯಾ ಅಂಡ್ EU ಟ್ರೇಡ್ ಡೀಲ್ಸ್. ಇದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಜೊತೆಗೆ ಕೆಲವೊಂದು ಅನ್ಸಾಲ್ವ್ಡ್ ಸಮಸ್ಯೆಗಳು ಕೂಡ ಇದ್ದಾವೆ, ಅವುಗಳ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇದೆ. ನೋಡಬಹುದು 14th ರೌಂಡ್ ಆಫ್ ಇಂಡಿಯಾ EU FTA ಟಾಕ್ಸ್ ಫ್ರಮ್ ಮಂಡೇ. ನಾಳೆಯಿಂದ 14th ರೌಂಡ್ ಟಾಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಮೇಲೂ ಕೂಡ ನಾವು ಗಮನವನ್ನ ಇಟ್ಟಿರ್ಬೇಕಾಗತ್ತೆ, ಯಾವ ರೀತಿಯ ಡಿಸಿಷನ್ ಗಳು ಇಲ್ಲಿ ಬರುತ್ತೆ ಅಂತ. ಖಂಡಿತ ಅದು ಕೂಡ ಮಾರ್ಕೆಟ್ ನ ಮೇಲೆ ನೇರ ಪರಿಣಾಮವನ್ನ ಬೀರುವಂತದ್ದಾಗಿರುತ್ತೆ. ಇನ್ನು ಭಾರತ ಹಾಗೂ ಅಮೆರಿಕದ ಟ್ರೇಡ್ ಡೀಲ್ ಬಗೆಗಿನ ಮಾತುಕತೆಗಳು ಕೂಡ ಸಾಕಷ್ಟು ನಡೀತಾ ಇದೆ. ಬಟ್ ಔಟ್ಕಮ್ ಬರ್ತಾ ಇಲ್ಲ, ಫೈನಲೈಸ್ ಆಗ್ತಾ ಇಲ್ಲ. ಮಿನಿ ಟ್ರೇಡ್ ಡೀಲ್ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ತಮ್ಮ ಬೆನಿಫಿಟ್ ಅನ್ನ ನೋಡ್ಕೊಂಡು ಕೆಲವೊಂದು ವಿಚಾರದಲ್ಲಿ ಒಪ್ಪಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾವ್ದಾದ್ರು ಅಪ್ಡೇಟ್ ಬರುತ್ತಾ, ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಒನ್ಸ್ ಅಪ್ಡೇಟ್ ಬಂತು ಅಥವಾ ಅಟ್ಲೀಸ್ಟ್ ಮಿನಿ ಟ್ರೇಡ್ ಡೀಲ್ ಆದ್ರೂ ಸಾಧ್ಯ ಆಯ್ತು ಅಂದ್ರೆ ಬಹುಶಃ ಅದು ನಮ್ಮ ಮಾರ್ಕೆಟ್ ನ ಮೂಡ್ ಅನ್ನ ಚೇಂಜ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಗಳು ಬರ್ತಾವ, ಜೊತೆಗೆ ಟ್ರಂಪ್ ಅಣ್ಣ ಏನಾದ್ರು ಹೊಸ ಅಪ್ಡೇಟ್ ಕೊಡ್ತಾರ, ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಅಮೆರಿಕದ FOMC ಮೀಟಿಂಗ್ ನ ಮಿನಿಟ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. 9ನೇ ತಾರೀಕು ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ರು, ರೇಟ್ ಕಟ್ ಬಗ್ಗೆ, ರೇಟ್ ಪಾಸ್ ಬಗ್ಗೆ, ಹಾಗೆ ಜಾಬ್ ಮಾರ್ಕೆಟ್ ಬಗ್ಗೆ, ರಿಸೆಷನ್ ಬಗ್ಗೆ ಎಲ್ಲವೂ ಕೂಡ ಆ ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ಗೆ ಸಿಗುತ್ತೆ, ಮಾರ್ಕೆಟ್ ಮುಂದೆ ಬರುತ್ತೆ. ಹಾಗಾಗಿ FOMC ಮಿನಿಟ್ಸ್ ನ ಮೇಲೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. 9ನೇ ತಾರೀಕು ನೋಡೋಣ ಏನೆಲ್ಲ ಮಾತುಕತೆಗಳಲ್ಲಿ ಆಗಿದೆ ಗೊತ್ತಾಗುತ್ತೆ ಬಂದಾಗ. ಇನ್ನು ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಅದು Q2 ರಿಸಲ್ಟ್ ಸೀಸನ್ ಈ ವಾರದಿಂದ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ರಿಸಲ್ಟ್ ಸೀಸನ್ ತುಂಬಾನೇ ಇಂಪಾರ್ಟೆಂಟ್. ಮಾರ್ಕೆಟ್ ಮೂವ್ಮೆಂಟ್ ಬರಬೇಕು ಅಂತಂದ್ರೆ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕಾಗುತ್ತೆ. ಇದು ಮಾರ್ಕೆಟ್ ನ ಮೂಡ್ ಅನ್ನ ನಿರ್ಧಾರ ಮಾಡುತ್ತೆ, ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ ಗಳ ಮೂಡ್ ಅನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ರಿಸಲ್ಟ್ ಗಳ ಮೇಲೆ ಇನ್ವೆಸ್ಟರ್ಸ್ ಕಣ್ಣಿರ್ಬೇಕಾಗುತ್ತೆ. ಈ ವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ರಿಸಲ್ಟ್ ಸೀಸನ್. ನೋಡಬಹುದು AJR ಇನ್ಫ್ರಾ ಇದೆ 7th, 6th ಕೂಡ AIFL ಕೇಸರ್ ಎಂಟರ್ಟೈನ್ಮೆಂಟ್ ಅನ್ನೋ ಇದೆ. ಇನ್ನು ಮೇಜರ್ ಕಂಪನಿ ಅಂತ ನಾವು ಬರೋದಾದ್ರೆ ರಿಸಲ್ಟ್ಸ್ ಸ್ಟಾರ್ಟ್ ಆಗೋದು ನೋಡಬಹುದು 9th ಇಂದ. GM ಬ್ರೇವರೀಸ್ ಇದೆ 9th, ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ
ಹಾಗೆ TCS ನ ರಿಸಲ್ಟ್ ಇದೆ. TCS ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದ ದಿಗ್ಗಜ IT ಕಂಪನಿ ಅಥವಾ ಟಾಪ್ IT ಕಂಪನಿ. ಇದರ ರಿಸಲ್ಟ್ ನಮ್ಮ IT ಸೆಕ್ಟರ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕೆಂತಂದ್ರೆ ಮಾರ್ಕೆಟ್ ಲೀಡರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದೇ ತರದ ಪರ್ಫಾರ್ಮೆನ್ಸ್ ಉಳಿದ ಕಂಪನಿಗಳಲ್ಲೂ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಉಳಿದ ಕಂಪನಿಗಳಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋಂತ ಎಸ್ಟಿಮೇಟ್ ಮಾಡಲಾಗುತ್ತೆ. ಜೊತೆಗೆ TCS ಫ್ಯೂಚರ್ ಗ್ರೋತ್ ಬಗ್ಗೆ, ಡೀಲ್ಸ್ ಬಗ್ಗೆ ಏನ್ ಹೇಳುತ್ತೆ, ಕಮೆಂಟ್ರಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಇಂತಹ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ. ಹಾಗಾಗಿ IT ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನಂಬರ್ ಇದ್ರ ಮೇಲೆ ನಮ್ಮ ಕಣ್ಣಿಡಬೇಕಾಗುತ್ತೆ. ಈ ವಾರದಲ್ಲಿ ಅಂದ್ರೆ 9ನೇ ತಾರೀಕು ರಿಲೀಸ್ ಆಗುತ್ತೆ ರಿಸಲ್ಟ್ಸ್. ಇನ್ನು ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ಇದೆ, ಅತ್ವೆ ಇದೆ 10ನೇ ತಾರೀಕು. ಡಿಮಾರ್ಟ್ ನ ರಿಸಲ್ಟ್ 11ನೇ ತಾರೀಕಿದೆ, ಅಂದ್ರೆ ಇದು ಶನಿವಾರ ಬರುತ್ತೆ. ಒಟ್ಟಿನಲ್ಲಿ ಅಫಿಷಿಯಲ್ ಆಗಿ ರಿಸಲ್ಟ್ ಸೀಸನ್ ಈ ವಾರದಿಂದ ಶುರು ಆಗ್ತಾ ಇದೆ. ಇದ್ರ ಮೇಲೆ ನಾವು ಕಣ್ಣಿಡಬೇಕಾಗುತ್ತೆ ಯಾವ ಕಂಪನಿ ನಂಬರ್ಸ್ ಹೇಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ FIS DIS ಆಕ್ಟಿವಿಟೀಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ FIS ಅಂತೂ ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಕಳೆದ ಮಂತ್ ನೋಡಬಹುದು 35,301 ಕೋಟಿಯನ್ನ ಸೇಲ್ ಮಾಡಿದ್ದಾರೆ. ಬಟ್ DIS ಒಳ್ಳೆ ಪ್ರಮಾಣದಲ್ಲಿ ಬೈ ಮಾಡ್ತಿದ್ದಾರೆ. ಬಟ್ FIS ಕಡೆಯಿಂದ ಬರುವಂತ ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಆ ರೀತಿಯ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಹಾಗಾಗಿ ಈ ವಾರದಿಂದ ಏನಾದ್ರೂ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗಾಗಲೇ ಅಕ್ಟೋಬರ್ ಅಲ್ಲಿ 2 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ 3,000 ಚಿಲ್ಲರೆ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS ಅಷ್ಟೇ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ. FIS ಇನ್ಫ್ಲೋ ಕೂಡ ಮ್ಯಾಟರ್ ಆಗುತ್ತೆ ತುಂಬಾನೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಬರಬೇಕು ಅಂದ್ರೆ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಡಬಹುದು. ಇನ್ನು ಕ್ರೂಡ್ ಅಲ್ಲಿ ನೋಡಬಹುದು 64-65 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಲಾಸ್ಟ್ ವೀಕ್ 68-69 ವರೆಗೂ ಕೂಡ ಹೋಗಿತ್ತು. ನಂತರ ಈಗ ವಾಪಸ್ 65 ರೇಂಜ್ ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಬ್ರೆಂಟ್ ಕ್ರೂಡ್ ಇಲ್ಲಿ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ, ಖಂಡಿತ ನಮ್ಮ ಮಾರ್ಕೆಟ್ ಕಂತೂ ಒಳ್ಳೇದು. ಇನ್ನು ಡೌನ್ ಆದ್ರೂ ಕೂಡ ಒಳ್ಳೇದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಜೊತೆಗೆ ಹಮಾಸ್ ಹಾಗೂ ಇಸ್ರೇಲ್ ಜೊತೆ ಶಾಂತಿ ಮಾತುಕತೆಗಳು ಸ್ಟಾರ್ಟ್ ಆಗ್ತಿರೋದು ಅಥವಾ ಅಲ್ಲಿ ಶಾಂತಿ ನಿಲ್ಸಿದ್ರೆ ಕೆಂಪು ಸಮುದ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ದೂರ ಆಗುತ್ತೆ. ಅದು ಕೂಡ ಕ್ರೂಡ್ ಗೆ ಪಾಸಿಟಿವ್, ಅಂದ್ರೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗುತ್ತೆ. ಅದು ಕ್ರೂಡ್ ಅನ್ನ ಕೆಳಗಡೆ ಕೂಡ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ನೆಕ್ಸ್ಟ್ ರುಪಿ ವರ್ಸಸ್ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಅಂತೂ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನೋಡಬಹುದು 88.76 ಅಲ್ಲಿ ಇದೆ. 82-81 ರೇಂಜ್ ಅಲ್ಲಿ ಇದ್ದಂತ ರುಪಿ 88-89 ವರೆಗೂ ಕೂಡ ಹೋಗಿದೆ. ಬಹುಶಃ 90 ತಲುಪೋದು ಕೂಡ ಏನ್ ದೂರ ಇಲ್ಲ ಅನ್ಸುತ್ತೆ. ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ರುಪಿ ವೀಕ್ನೆಸ್ ಆಗೋದು ಖಂಡಿತ ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿಗೆ ಒಳ್ಳೆ ಸುದ್ದಿ ಆಗೋದಿಲ್ಲ. ಬಟ್ ಸದ್ಯದ ಮಟ್ಟಿಗೆ ರುಪಿ ಸ್ಟ್ರಾಂಗ್ ಆಗೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಈ ಕಡೆ ಕೂಡ ಗಮನವನ್ನ ಇಡಬಹುದಾಗಿರುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ರುಪಿ ಸ್ಟ್ರಾಂಗ್ ಆಗ್ಲಿ ಅಂತಾನೆ ನಾವು ಬಯಸೋದು, ಮಾರ್ಕೆಟ್ ಕೂಡ ಬಯಸೋದು ಅದನ್ನೇ. ಯಾಕೆಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ಗೆ ರುಪಿ ವೀಕ್ನೆಸ್ ಆಗೋದು ಖಂಡಿತ ಪಾಸಿಟಿವ್. ಬಟ್ ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ ಬಿಗ್ ನೆಗೆಟಿವ್ ಆಗುತ್ತೆ. ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಎಕ್ಸ್ಪೋರ್ಟ್ ಗಿಂತ. ಹಾಗಾಗಿ ಓವರ್ ಆಲ್ ಎಕಾನಮಿ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇದು ಜಾಸ್ತಿ ದಿನ ತುಂಬಾ ದೊಡ್ಡ ಮಟ್ಟದಲ್ಲಿ ವೀಕ್ನೆಸ್ ಆಗೋದು. ಇನ್ನು ನಂತರ ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲಂತೂ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗಿದೆ. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗೋಲ್ಡ್ ಅಲ್ಲಿ ಅಂತ. ಟಾಪ್ ಅಲ್ಲಿ ಇದೆ ಅಥವಾ ಪೀಕ್ ಅಲ್ಲಿ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾಕೆಂತಂದ್ರೆ ಅನ್ಸರ್ಟನಿಟಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದ್ದಷ್ಟು ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನಮ್ಮ ಟ್ರಂಪ್ ಅಣ್ಣನ ಪೀರಿಯಡ್ ಅನ್ಸರ್ಟೈನ್ ಪೀರಿಯಡ್. ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ. ಬೆಳಗ್ಗೆ ಒಂದ್ ಹೇಳ್ತಾರೆ, ಮಧ್ಯಾಹ್ನ ಒಂದ್ ಹೇಳ್ತಾರೆ, ಸಂಜೆ ಒಂದ್ ಹೇಳ್ತಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಹಾಗಾಗಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಲಕ್ಷಣಗಳು ಜಾಸ್ತಿನೇ ಇರುತ್ತೆ. ಬಟ್ ಈಗ ಸದ್ಯದ ಮಟ್ಟಿಗೆ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. ಹೊಸ ಎಂಟ್ರಿಗಂತೂ ಸೂಕ್ತ ಅಂತ ಅನ್ಸೋದಿಲ್ಲ. ಕರೆಕ್ಷನ್ ಆಗೋವರೆಗೂ ಇರೋದನ್ನ ಹೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ನಿರ್ಧಾರ ತಗೊಳ್ಳಬಹುದು. ಸದ್ಯದ ಮಟ್ಟಿಗಂತೂ ಗೋಲ್ಡ್ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಪ್ರೈಮರಿ ಮಾರ್ಕೆಟ್ ಬ್ಯುಸಿಯಾಗಿ ಇರುತ್ತೆ. ಹಲವಾರು IPOಗಳು ಓಪನ್ ಆಗ್ತದೆ, ಹಲವಾರು ಲಿಸ್ಟಿಂಗ್ ಇರುತ್ತೆ. ನೋಡಬಹುದು ನಾಳೆಯಿಂದ ಟಾಟಾ ಕ್ಯಾಪಿಟಲ್ ಓಪನ್ ಆಗ್ತದೆ, ವಿವರ್ಕ್ ಇನ್ನು ಓಪನ್ ಇರುತ್ತೆ ನಾಳೆ ನಾಡಿದ್ದು. LG ಎಲೆಕ್ಟ್ರಾನಿಕ್ಸ್ ನಾಡಿದಿಂದ ಓಪನ್ ಆಗ್ತಾ ಇದೆ. ಅಂತಮ್ IVS ಇನ್ವಿಟ್ ಓಪನ್ ಆಗ್ತಿದೆ. ರೂಬಿಕಾನ್ ರಿಸರ್ಚ್ ಕೂಡ 9th ಅಕ್ಟೋಬರ್ ಇಂದ ಓಪನ್ ಆಗ್ತಾ ಇದೆ. IPO ಮಾರ್ಕೆಟ್ ಕೂಡ ಬ್ಯುಸಿ ಇರುತ್ತೆ. ಈ ಕಡೆ ಕೂಡ ನಿಮ್ಮ ಗಮನವನ್ನು ಇಡಬಹುದು. ಜೊತೆಗೆ ಕಂಪನಿಗಳನ್ನ ಸ್ಟಡಿ ಕೂಡ ಮಾಡಬಹುದು ಯಾವುದು ಬೆಟರ್ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಏನು ಜೂಲಿಯನ್ ಆಗ್ರೋ ಇನ್ಫ್ರಾಟೆಕ್ ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ. 1:1 ರೇಷಿಯೋದಲ್ಲಿ ಬೋನಸ್ ಇದೆ. 6th ಅಕ್ಟೋಬರ್ ಅಂದ್ರೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಹಾಗೆ ಸ್ಟಾಕ್ ಸ್ಪ್ಲಿಟ್ ವಿಚಾರಕ್ಕೆ ಬಂದ್ರೆ ಸಿಗ್ಮಾ ಸಾಲ್ವ್ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಇದು ಕೂಡ 6th ಅಕ್ಟೋಬರ್ ಎಕ್ಸ್ ಡೇಟ್ ಇರುತ್ತೆ. ಸಯಾಜಿ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇದಕ್ಕೂ 7th ಎಕ್ಸ್ ಡೇಟ್ ಇರುತ್ತೆ ಸಯಾಜಿ ಇಂಡಸ್ಟ್ರೀಸ್. ಇನ್ನು AGI ಇನ್ಫ್ರಾ ಕೂಡ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. 5 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡಿತ್ತು. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 10ನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು AGI ಇನ್ಫ್ರಾನ.
ನಂತರ ನರ್ಮದಾ ಮ್ಯಾಕ್ಪ್ಲಾಸ್ಟ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. ಹಾಗೆ ನರ್ಮದಾ ಮ್ಯಾಕ್ಪ್ಲಾಸ್ಟ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಹಾಗೆ 1:1 ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ. 10 ಅಕ್ಟೋಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ವ್ಯಾಲಿಯಂಟ್ ಕಮ್ಯುನಿಕೇಶನ್ಸ್ ಬೋನಸ್ ಇಶ್ಯೂ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಇದ್ರೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇದು ಕೂಡ 10 ಅಕ್ಟೋಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.